2021 ಜೂನ್ನಲ್ಲಿ ನಡೆಯುವಂಥ SSLC ಪರೀಕ್ಷೆಗಾಗಿ ಖಾಸಗಿ ಅಭ್ಯರ್ಥಿಗಳನ್ನು ಅಂದರೆ ಪ್ರೈವೇಟ್ ಸ್ಟೂಡೆಂಟನ್ನು ಯಾವ ರೀತಿ ನಾವು ನೋಂದಣಿ ಮಾಡಬೇಕು ಎಂಬುದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಈಗಾಗಲೇ ರೆಗ್ಯುಲರ್ ಆಗಿರುವಂತಹ ಫ್ರೆಶ್ ವಿದ್ಯಾರ್ಥಿಗಳನ್ನು ಈ ಜೂನ್ 2021ರಲ್ಲಿ ನಡೆಯುವಂಥ ಪರೀಕ್ಷೆಗೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಎಂಬುದರ ಕುರಿತಾಗಿ ಈಗಾಗಲೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಸೊ ಆದ್ಮೇಲೆ ಇಲ್ಲಿ ನೀವು ಈ SSLC.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ನೀವು ಓಪನ್ ಮಾಡಿ ಸ್ಕೂಲ್ ಲಾಗಿನ್ನಲ್ಲಿ ಲಾಗಿನ್ ಆದಾಗ ನಿಮಗೆ ಈ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಸ್ಕೂಲ್ ಲಾಗಿನ್ ಈ ರೀತಿ ಒಂದು ಇನ್ಫೋ ಕಾಣ್ತದೆ, ಸ್ಕ್ರೀನ್ ಕಾಣ್ತದೆ. ಇಲ್ಲಿ ತಾವು ಅಬ್ಸರ್ವ್ ಮಾಡ್ತಾ ಇದ್ದೀರಿ ರಿಜಿಸ್ಟ್ರೇಷನ್ ಫಾರ್ SSLC ಮೇನ್ ಎಕ್ಸಾಮಿನೇಷನ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಮೊದಲನೇ ಆಪ್ಷನ್ ಏನಿದೆ ಅಂದರೆ ರೆಗ್ಯುಲರ್ ಫ್ರೆಶ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಇದೆ. ಎರಡನೇದು ಪ್ರೈವೇಟ್ ಫ್ರೆಶ್ ಅಂತ, ಅಂದರೆ ಪ್ರಥಮ ಬಾರಿಗೆ ನಾವು ಪ್ರೈವೇಟ್ ಖಾಸಗಿ ಅಭ್ಯರ್ಥಿಗಳು ಪರೀಕ್ಷೆಗೆ ಕುಳಿತುಕೊಳ್ಬೇಕಾದಾಗ ಪ್ರೈವೇಟ್ ಫ್ರೆಶ್ ಆಗುತ್ತೆ. ಇನ್ನು ರಿಪೀಟರ್ಸ್ ಬೇಕಾದಾಗ ಅಪ್ಲೋಡ್ ರಿಪೀಟರ್ ಡೀಟೇಲ್ಸ್ ಇದೆ. ಇದು ರಿಪೀಟರ್ಸ್ ಕುರಿತಾಗಿ ಮತ್ತೊಂದು ವಿಡಿಯೋವನ್ನು ನಾವು ಮಾಡ್ತೇವೆ. ಸೊ ಆದ್ಮೇಲೆ ಇಲ್ಲಿ ನಾನು ಎರಡನೇ ಆಪ್ಷನ್ಸನ್ನು ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತದೆ. ಈ ಸ್ಕ್ರೀನಲ್ಲಿ ಭಾಳಷ್ಟು ಮಾಹಿತಿಯನ್ನು ನಾವು ಕೆಲವೊಂದು ಅಪ್ಡೇಟ್ ಮಾಡಬೇಕಾಗ್ತದೆ. ಇಲ್ಲಿ ಒಂದು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಫಾರ್ SSLC ಎಕ್ಸಾಮಿನೇಷನ್ ಅಂತ ಇದೆ, CCEPF. ಇಲ್ಲಿ ಶಾಲೆಯ ಡೈಸ್ ಕೋಡ್ ಇದೆ, ಇಲ್ಲಿ ಚೇಂಜ್ ಮಾಡಿ ಹೋಗಿಲ್ಲ. ಆಮೇಲೆ KSWB ಕೋಡ್ ಇದೆ, ಆಮೇಲೆ ಸ್ಕೂಲ್ ನೇಮ್ ಇರುತ್ತೆ. ಇದಾದ ನಂತರ ಇಲ್ಲಿ ಕ್ಯಾಂಡಿಡೇಟ್ ನೇಮನ್ನು ನೀವು ಟೈಪ್ ಮಾಡಬೇಕು, ಫಾದರ್ಸ್ ನೇಮನ್ನು ಟೈಪ್ ಮಾಡಬೇಕು, ಮದರ್ ನೇಮ್ ಹಾಗೂ ಡೇಟ್ ಆಫ್ ಬರ್ತ್. ಆಮೇಲೆ ಜೆಂಡರ್ನಲ್ಲಿ ಬಾಯ್ ಗರ್ಲ್. ಮೀಡಿಯಮ್ನಲ್ಲಿ ಇಲ್ಲಿ ಮೀಡಿಯಮನ್ನು ನೀವು ನೋಡಿ, ಇಂಗ್ಲೀಷ್, ಹಿಂದಿ, ಕನ್ನಡ, ತೆಲುಗು, ಮರಾಠಿ, ತಮಿಳು, ಉರ್ದು ಈ ರೀತಿ ಇದೆ. ಆಮೇಲೆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ, ಎಲ್ಲ ಕ್ಯಾಟಗರಿಗಳ ಲಿಸ್ಟ್ ಬರ್ತದೆ. ಆಮೇಲೆ ರಿಲಿಜನನ್ನು ಸೆಲೆಕ್ಟ್ ಮಾಡಬೇಕು. ಇಷ್ಟೊಂದು ಮಾಹಿತಿಯನ್ನು ನಾವು ಕೊಡಬೇಕು. ಇದಾದ ನಂತರ ನಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಟು ಬಿ ಅಪ್ಲೋಡೆಡ್ ಎಟ್ ದ ಸ್ಕೂಲ್ ಲೆವೆಲ್. ಇಲ್ಲಿ ಆ್ಯನ್ಯುವಲ್ ಇನ್ಕಮ್ ಲೆವೆಲ್ ನೋಡಬೇಕು. 44,500 ಒಂದು ಸ್ಲ್ಯಾಬ್ ಸಿಗುತ್ತೆ, ಬಿಲೋ 44,500, ಇನ್ನೊಂದು ಅಬೋವ್ 44,500. ಆಮೇಲೆ RD ನಂಬರ್, ಕಾಸ್ಟಿಂದು ಇನ್ಕಮ್ RD ನಂಬರ್ ಎಂಟ್ರಿ ಮಾಡಿ. ಫಿಸಿಕಲ್ ಕಂಡೀಷನ್ ನೋಡಿ, ಫಿಸಿಕಲ್ ಕಂಡೀಷನ್ ಅಂತ ಕ್ಲಿಕ್ ಮಾಡಿದಾಗ ಸಾಕಷ್ಟು ಡಿಸಬಿಲಿಟೀಸ್ ಕೊಟ್ಟಿದ್ದಾರೆ. ಮೆಂಟಲಿ ಚಾಲೆಂಜೆಡ್, ವಿಜುವಲಿ ಇಂಪೇರ್ಡ್, ಹಿಯರಿಂಗ್ ಇಂಪೇರ್ಡ್, ಮಲ್ಟಿಪಲ್ ಡಿಸಾರ್ಡರ್ ಈ ರೀತಿ. ಯಾವುದು ಇಲ್ಲ ಅಂದರೆ ನಾರ್ಮಲ್ ಎಂಬ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡಿ. ನೀವು ಯಾವುದು ಇಲ್ಲ ಅಂತ ಇದ್ದಾಗ ನಾವು ಯಾವುದೇ ರೀತಿಯ ಒಂದು ಏನು ಸೆಲೆಕ್ಟ್ ಮಾಡದೇ ಇದ್ದರೆ ಅಲ್ಲಿ ಮುಂದೆ ಆ ಆಪ್ಷನ್ಸ್ಗಳು ಓಪನ್ ಆಗೋದಿಲ್ಲ. ಇಷ್ಟೊಂದು ಆಗ್ತದೆ. ಫೀ ಆಫ್ ದ ಕ್ಯಾಂಡಿಡೇಟ್ಸ್ ಏನಾಗುತ್ತೆ ಆಟೋಮೆಟಿಕ್ ಇಲ್ಲಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಇನ್ಕಮ್ ರೇಂಜ್ ನೋಡಿಕೊಂಡು ಬಿಲೋ ಮತ್ತು ಅಬೋ ಅದು ಯಾವ ರೀತಿ ಆಗುತ್ತೆ ಎಂಬುದನ್ನು ನಾನು ಲೈವಾಗಿ ನಿಮ್ಮೊಟ್ಟಿಗೆ ನಾನು ತೋರಿಸ್ತಾ ಹೋಗ್ತೀನಿ. ಟೋಟಲ್ ಫೀ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಫೀ ಆಫ್ 205. ಸೊ ಇಷ್ಟಿದೆ. ನೋಡೋಣ ಇನ್ಫಾರ್ಮೇಷನ್ ನಾವು ಅಪ್ಡೇಟ್ ಮಾಡಿದ ನಂತರ ಏನೆಲ್ಲ ಮಾಹಿತಿ. ಓಕೆ, ಇಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನನ್ನು ಫಿಲ್ಲಪ್ ಮಾಡಿದ್ದೀನಿ. ಫೀಸ್ ಡಿಫ್ರೆನ್ಸ್ ಬಗ್ಗೆ ತೋರಿಸ್ತೀನಿ ನಾನು ನಿಮ್ಮಲ್ಲಿ. ಫೀಸ್ ಡಿಫ್ರೆನ್ಸ್ ಯಾವ ರೀತಿ ಆಗುತ್ತೆ ಅಂತ. ಆದಮೇಲೆ ಇಲ್ಲಿ ಬಿಲೋ 44,500 ಇನ್ಕಮ್ ಇದ್ದರೆ ಇಲ್ಲಿ ಫೀಸ್ ಆಫ್ ದ ಕ್ಯಾಂಡಿಡೇಟ್ ಇನ್ ₹22 ಇದೆ. ಆಮೇಲೆ ಟೋಟಲ್ ಫೀ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಫೀ 205, 205 ಮತ್ತು 22, ಟೋಟಲ್ 227 ಆಗುತ್ತೆ. ಯಾವಾಗ ಆ ವಿದ್ಯಾರ್ಥಿಯ ಇನ್ಕಮ್ ರೇಂಜ್ ಏನಿದೆ ಬಿಲೋ 44,500 ಇದ್ದಾಗ. ಈಗ ನಾನು ಅಬೋವ್ 44,500, ಮೋರ್ ದೆನ್ 44,500 ಇದ್ದಾಗ ಏನಾಗುತ್ತೆ. ಸೊ ಒಂದು ಸ್ವಲ್ಪ ನೋಡಿ, ಇಲ್ಲಿ ಇದಾದ ಕೂಡ ಏನಾಗುತ್ತೆ, ಇಲ್ಲಿ ಫಿಸಿಕಲ್ ಕಂಡೀಷನ್ ಡಿಸೇಬಲ್ ಆಗಿರುತ್ತೆ. ಅದನ್ನು ನಾನು ಮತ್ತೆ ಸೆಲೆಕ್ಟ್ ಮಾಡ್ತೀನಿ. ಇಷ್ಟೊಂದಾದಾಗ ಹಿಯರ್ ಇಟ್ ಈಸ್ ₹507 ಇದೆ. ಇಲ್ಲಿ ಏನಿದೆ ಅಂದರೆ 205 ಪ್ಲಸ್ ಆಗುತ್ತೆ. ಅದಕ್ಕೆ ಅಂದರೆ 507 ಫೀಸ್ ಇದೆ, 205 ರಿಜಿಸ್ಟ್ರೇಷನ್ ಫೀಸ್ ಸೇರಿಕೊಂಡು 712 ₹712 ಆಗ್ತದೆ. ತಾವು ಗಮನಿಸ್ತಾ ಇದ್ದೀರಿ, ಇದು ಖಾಸಗಿ ಅಭ್ಯರ್ಥಿಗಾಗಿ. ಇನ್ನು ಪ್ಲೀಸ್ ಸೆಲೆಕ್ಟ್ ದ ಫಸ್ಟ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆ್ಯಸ್ ಎ ಎಕ್ಸಾಂಪಲ್ ಕನ್ನಡ ತೆಗೆದುಕೊಂಡಿದ್ದೇನೆ. ನೀವು ಯಾವ ಲ್ಯಾಂಗ್ವೇಜ್ ಆದರೂ ಆ ವಿದ್ಯಾರ್ಥಿ ಯಾವ ಫಸ್ಟ್ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇದಾದಮೇಲೆ ಲ್ಯಾಂಗ್ವೇಜ್ ಕಾಂಬಿನೇಷನ್ ಸಿಗುತ್ತೆ ನಿಮಗೆ. ಕನ್ನಡ, ಇಂಗ್ಲೀಷ್, ಹಿಂದಿ ಇದೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಆಮೇಲೆ ಈ ರೀತಿ ಒಂದು ಪ್ಯಾಟ್ರನ್ ಸಿಗುತ್ತೆ. ನೀವು ಪ್ಯಾಟ್ರನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಒಂದು ಗಮನಿಸುವಂಥದ್ದು, ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಫಿಕ್ಸ್ ಕನ್ನಡ ಮತ್ತು ಇಂಗ್ಲೀಷು. ಇದು ಯಾಕಂದರೆ ಇಲ್ಲಿ ನಾವು ಕನ್ನಡ ತೆಗೆದುಕೊಂಡಿದ್ದಕ್ಕೆ ಈ ರೀತಿ. ಒಂದು ವೇಳೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಅಂತ ನೀವು ತೆಗೆದುಕೊಂಡ್ರೆ ಕೆಳಗಿಂದ ಏನಾಗುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಈ ರೀತಿ ಪ್ಯಾಟ್ರನ್ಗಳು ಚೇಂಜ್ ಆಗುತ್ತೆ ನೋಡಿ. ಅದಕ್ಕಾಗಿ ಆ ಖಾಸಗಿ ವಿದ್ಯಾರ್ಥಿ ಫಸ್ಟ್ ಲ್ಯಾಂಗ್ವೇಜ್ ಯಾವ ತೆಗೆದುಕೊಳ್ತಾ ಇದ್ದಾನೆ ಗಮನಿಸಿ ಅದು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಏನಾಗ್ತದೆ ಅಂದರೆ ಕೆಳಗೆ ಪ್ಯಾಟ್ರನ್ಸ್ ಬರುತ್ತೆ. ಇಲ್ಲಿ ನಾನು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಈ ರೀತಿ ಸೆಲೆಕ್ಟನ್ನು ಮಾಡಿದ್ದೀನಿ. ಸೊ ಇಷ್ಟೊಂದು ಸೆಲೆಕ್ಟ್ ಆದಮೇಲೆ ಕೆಳಗಡೆ ಇಲ್ಲಿ ಕೋರ್ ಸಬ್ಜೆಕ್ಟ್ ಕಾಂಬಿನೇಷನ್ ಬರುತ್ತೆ, ಮ್ಯಾಥ್ಸು, ಸೈನ್ಸು, ಸೋಷಲ್ ಸೈನ್ಸ್. ಸೊ ನಾನು ಇದನ್ನು ಕೆಳಗಡೆ ಇರುವಂಥ ಬಾಕ್ಸನ್ನು ನಾನು ಟಿಕ್ ಮಾಡಿದೆ. ಇಷ್ಟೊಂದು ಟಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರ್. ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಏನಿದೆ 60 to 80 KB ಇರಬೇಕು.
ಆಮೇಲೆ ಸಿಗ್ನೇಚರು 20 to 50 KB ಇರಬೇಕು. ಸೊ ಇದನ್ನು ಮೊದಲೇ ನಾವು ಸ್ಕ್ಯಾನ್ ಮಾಡಿಕೊಂಡು ಸೈಜನ್ನು ರೆಡ್ಯೂಸ್ ಮಾಡಿಕೊಂಡು ನಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಇರಿಸ್ಕೊಳ್ಬೇಕು. ಇದಕ್ಕಾಗಿ ನೀವು ಕ್ಯೂ ರೆಡ್ಯೂಸ್ ಆ್ಯಪನ್ನು ಯೂಸ್ ಮಾಡಿ. ಮೊಬೈಲ್ನಲ್ಲಿ ಇರುತ್ತೆ ಕ್ಯೂ ರೆಡ್ಯೂಸ್ ಆ್ಯಪ್ ಅಂತ. ಸೊ ಭಾಳಷ್ಟು ಚೆನ್ನಾಗಿರುವಂಥ ಆ್ಯಪು, ಭಾಳ ಸುಲಭವಾಗಿ ಸೈಜನ್ನು ನೀವು ರೆಡ್ಯೂಸ್ ಮಾಡ್ಬೋದು. ಇಷ್ಟಾದ ನಂತರ ನೀವು ಸೇವ್ ಮಾಡಿಟ್ಕೊಂಡ್ರೆ ಇಲ್ಲಿ ಚೂಸ್ ಫೈಲ್ ಎಂಬಂದು ಸೆಲೆಕ್ಟ್ ಮಾಡಿದರೆ ನಮ್ಮ ಲ್ಯಾಪ್ಟಾಪ್ನಲ್ಲಿರುವಂಥ ಡ್ರೈವ್ಸು ಅಥವಾ ಮೊಬೈಲ್ ಯೂಸ್ ಮಾಡ್ತಾಯಿದ್ರೆ ಮೊಬೈಲ್ನಲ್ಲಿರುವಂತಹ ಎಲ್ಲ ಒಂದು ಡ್ರೈವ್ಸ್ಗಳು ಓಪನ್ ಆಗುತ್ತೆ. ನೀವೆಲ್ಲ ಏನು ಮಾಡ್ಬೋದು, ಸುಲಭವಾಗಿ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೇವ್ ಆಪ್ಷನ್ಸ್ ನಿಮಗೆ ಸಿಗ್ತದೆ. ಸೊ ಆದಮೇಲೆ ಅತ್ಯಂತ ಸುಲಭವಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಖಾಸಗಿ ವಿದ್ಯಾರ್ಥಿಗಳನ್ನು SSLC ಪರೀಕ್ಷೆಗೆ ನಾವು ಯಾವ ರೀತಿ ನೋಂದಣಿ ಮಾಡಿಕೊಳ್ಬೇಕು ಎಂಬುದರ ಕುರಿತಾಗಿ ಇಲ್ಲಿ ಡಿಸ್ಕಷನ್ ಮಾಡ್ತೇವೆ. ನಿಮಗೆ ಈ ಕುರಿತಾಗಿ ತಾಂತ್ರಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಖಂಡಿತವಾಗಿಯೂ ಕೂಡ ನಾವು ನಿಮ್ಮ ಒಂದು ಕಾಮೆಂಟ್ಗಳಿಗೆ ಸ್ಪಂದನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಧನ್ಯವಾದಗಳು.